ಗೋವರ್ಧನ ಟ್ರಸ್ಟ್ ವತಿಯಿಂದ ಗೊಂದಿಚೆಟ್ನಳ್ಳಿಯಲ್ಲಿ ಗೋಮಾತೆಗಾಗಿ ಮೇವು ಬೆಳೆಯುವ ಕಾರ್ಯವನ್ನ ಮೆಚ್ಚಿ ಮಠದ ವತಿಯಿಂದ 2 ಲಕ್ಷ ರೂಪಾಯಿಯನ್ನ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮಿಗಳವರು ನೀಡಿದರು. ಗೋವರ್ಧನ ಟ್ರಸ್ಟ್ ವತಿಯಿಂದ ಗೊಂದಿಚೆಟ್ನಳ್ಳಿಯಲ್ಲಿ ಗೋಮಾತೆಗಾಗಿ ಮೇವು ಬೆಳೆಯುವ ಕಾರ್ಯಕ್ರಮದ ಭೂಮಿ ಪೂಜೆಯನ್ನ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮಿಗಳವರು ಶ್ರೀ ಕ್ಷೇತ್ರ ಹೊಂಬುಜ ದಿಗ್ಗಜರ ಜೈನ್ ಮಠ ಇವರ ಅಮೃತ ಹಸ್ತದಿಂದ ಬೀಜ ಬಿತ್ತುವ ಮೂಲಕ ಚಾಲನೆ ನೀಡಲಾಯಿತು. ಇನ್ನು ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆಸಿ ಈಶ್ವರಪ್ಪ ಅವರು, ಶಿವಶಂಕರ್ ಹಾಗೆ ಉಮಾಪತಿ, ಯೋಗ ಗುರು ರುದ್ರಾರಾಧ್ಯರು, ನಟರಾಜ್ ಭಾಗವತ್, ಉಮೇಶ್ ಆರಾಧ್ಯ, ಕೆಇ ಕಾಂತೇಶ್, ಶೇಷಾಚಲ, ಗುರುಗುಹಾ ನಾಗರಾಜ್ ಪಾಂಡೆ, ಶಿವಾನಂದಪ್ಪ, ನವ್ಯಶ್ರೀ ನಾಗೇಶ್, ಕುಬೇರಪ್ಪ, ಸತ್ಯಣ್ಣ, ಸೋಮಣ್ಣ ಜಾಧವ್, ವಿನೋದ್, ರಮೇಶ್ ಬಾಬು, ವಿರೂಪಾಕ್ಷ, ಅರುಣ್, ಉಮಾಮೂರ್ತಿ ಮುಂತಾದವರು ಇದ್ದರು. ಇನ್ನು ಗೋವರ್ಧನ ಟ್ರಸ್ಟ್ ವತಿಯಿಂದ ಗೊಂದಿಚೆಟ್ನಳ್ಳಿಯಲ್ಲಿ ಗೋಮಾತೆಗಾಗಿ ಮೇವು ಬೆಳೆಯುವ ಕಾರ್ಯವನ್ನ ಮೆಚ್ಚಿ ಮಠದ ವತಿಯಿಂದ 2 ಲಕ್ಷ ರೂಪಾಯಿಯನ್ನ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮಿಗಳು ನೀಡಿದ್ರು. ಗೇರ್ ಅದಲ್ಲಣ್ಣ. ಗೋ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗೋ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನಿಧಾನ ಬಾರ್ಲ ಸಾಕು ಬಿಡೋಣ. ನಾನು ಅಲ್ಲಿ ಹೋಗ್ಬೇಕು. ಇದ್ದಂತ ಸಂದರ್ಭದಲ್ಲಿ ಒಂದು 7 ಎಕರೆ ಜಾಗ ಕೊಡಿಸಿದಾಗ ಈ 3 ಗೋಶಾಲೆಗೆ ಬೇಕಾದಂತ ಮೇವಿನ ಸೌಕರ್ಯ ನೀವು ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಾವು ಜ್ಞಾನೇಶ್ವರಿ ಆ ಒಂದು ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ತುಂಬಾ ಹರ್ಷ ಆಗಿತ್ತು. ಆದಷ್ಟು ಬೇಗ ಈ 3 ಗೋಶಾಲೆಗೆ ಬೇಕಾದಂತ ಮೇವನ್ನ ಆ ಭಾಗದಿಂದ ನಾವು ಕೊಡ್ಬೋದು ಅಂತ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿದ್ವಿ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ತಾತ್ಕಾಲಿಕವಾದಂತ ಹಿನ್ನಡೆ ಆಗಿರ್ಬೋದು. ಆದ್ರೆ 100ಕ್ಕೆ 100 ವಿಶ್ವಾಸ ಇದೆ, ಬರುವಂತ ದಿನಗಳಲ್ಲಿ ಜ್ಞಾನೇಶ್ವರಿ ಗೋಶಾಲೆಯನ್ನು ಕೂಡ ನಾವು ಮೇವನ್ನ ನಾವು ಖಂಡಿತವಾಗಿ ನಾವು ತಗೊಂತೀವಿ ಅಂತ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬಯಸ್ತಾ ಇದ್ದೀನಿ. ಇದ್ರ ಜೊತೆಗೆ ಯಾವಾಗ ಈ ಒಂದು ವಿಚಾರನ ನನ್ನ ಸ್ನೇಹಿತರಂತ ರಮೇಶ್ ಅವ್ರ ಹತ್ರ ಮಾತಾಡಿದಾಗ ತುಂಬಾ ಸಂತೋಷದಿಂದ ನಾನು ಮತ್ತೆ ರಮೇಶ್ ಅವರು LKG ಇಂದ ಇಲ್ಲಿವರೆಗೂ ಕೂಡ ಒಟ್ಟಿಗೆ ಓದ್ತಾ ಬರ್ತಾ ಇದ್ದೀವಿ. ಜೊತೆಗೆ ವ್ಯವಹಾರಿಕವಾಗೂ ಕೂಡ ನಾವು ಜೀವನ ಮಾಡ್ತಾ ಬರ್ತಾ ಇದ್ದೀವಿ. 6 ಎಕರೆ ಜಮೀನನ್ನ ನಾನು ಈ ಒಂದು ಗೋವಿಗೆ ನಾಗರಾಜ್ ಅವರು ನಮಗೆ ಕೊಟ್ಟಂತ ಒಂದು ಯೋಚನೆ ಮತ್ತು ಯೋಜನೆ. ಈ ಯೋಜನೆ ಇಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಅಂತ ಕಲ್ಪನೆಯೂ ಕೂಡ ನನಗಿರ್ಲಿಲ್ಲ. ಗೋವಿನ ಮೇಲೆ ಪ್ರೀತಿಯಿಂದ ಅವ್ರು ಹೇಳಿದ ತಕ್ಷಣ ಇದನ್ನ ಮಾಡಬೇಕು ಅಂತ ಶುರು ಮಾಡಿದ್ವಿ. ಅವತ್ತು ಗುರುವಂದನಾ ಕಾರ್ಯಕ್ರಮ, ಗುರುಪೂರ್ಣಿಮೆ ಅವತ್ತು ಅವ್ರ ಮನೆಗೆ ಹೋಗಿ ಮಾತಾಡಿದಾಗ ಇಷ್ಟು ಸುಲಭವಾಗಿ ಇದಾಗತ್ತೆ ಅನ್ನೋದನ್ನ ನಾನಂತೂ ಅಂದ್ಕೊಂಡಿರಲಿಲ್ಲ. ಶುರುವಾಗಿದೆ, ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಇದು ಬರುವಂಥ ದಿನಕ್ಕೆ ಒಂದು ರೀತಿಯ ತಪಸ್ಸು ರೂಪದಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕಾಗತ್ತೆ. ಇದರಲ್ಲಿ ಅನೇಕ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಇದ್ರಲ್ಲಿ ರಾಜಕಾರಣ ಇದೆ, ಅದಿದೆ, ಇದು ಏನು ಹೇಳಿದ್ರು ಕೂಡ ತುಂಬ ಸ್ಪಷ್ಟ. ಗೋವು ನಮ್ಮ ತಾಯಿ ಗೋವಿಗೆ ನಮ್ಮ ಕರ್ತವ್ಯ ಏನೋ ಸೇವೆ ಮಾಡಬೇಕು, ಆ ಸೇವೆ ಮಾಡಲೇಬೇಕು ಅನ್ನೋ ತೀರ್ಮಾನ ನಾವೆಲ್ಲ ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಹಾಗಾಗಿ ಇದು ಬರೋದು ಒಂದಿನ, 1 ತಿಂಗಳು, 2 ತಿಂಗಳು, ವರ್ಷ, 2 ವರ್ಷ ಸಮಾಜದ ಹಾಗೂ ರಾಜಕೀಯವಾಗಿ ಸೇವೆಯನ್ನ ಶಿವಮೊಗ್ಗ ನಗರದಲ್ಲಿ ವಿಶೇಷ
ಅವರಿಗೆ ಈ ಮೇವನ್ನ ಸಂಗ್ರಹಿಸುವುದು ಕೊಡುವಂಥದ್ದಂತೂ ಬಹಳ ಕಷ್ಟನೇ ಇದೆ. ಒಂದು ಕಾಲದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಅಂದ್ರೆ ತುಂಬಾ ಸಾವಿರಾರು ಎಕರೆಯಲ್ಲಿ ಭತ್ತ ಬೆಳೆಯುವಂತ ಒಂದು ಭೂಮಿ. ಈಗ ಭತ್ತ ಬೆಳೆಯುವಂಥದ್ದು ಪ್ರಮಾಣ ಕಮ್ಮಿಯಾಗಿ ತೋಟ ಜಾಸ್ತಿ ಆಗಿದೆ. ಅಡಿಕೆ ತೋಟ, ಎಲ್ಲ ಕಡೆ ತೋಟಗಳು ಜಾಸ್ತಿಯಾಗಿ ಈಗ ನಮ್ಗೆ ಹುಲ್ಲು ಬೇಕು ಅಂತ ಹೇಳಿದ್ರೆ ಸಿಗೋದು ಬಹಳ ಕಷ್ಟ. ಅವುಗಳಿಗೆ ಮೇವು ಸಿಗೋದಿಲ್ಲ ಅನ್ನುವಂತ ಕೊರತೆ ಇದೆ ಅಂತ ಗೊತ್ತಿದ್ದೆ ನಾವು ಸುಮಾರು ಒಂದು 15ರಿಂದ 20 ಎಕರೆ ದನಗಳಿಗೆ ಹುಲ್ಲಿಗೋಸ್ಕರಲೇ ಗದ್ದೆ ಮಾಡುತ್ತೀವಿ. ಯಾಕಂದ್ರೆ ನಮ್ಗೆ ಆ ಭತ್ತ ಸಾಕಾಗಲ್ಲ, ಮಠದ ಆಹಾರ ದಾನಕ್ಕೆ ಅಥವಾ ಅನ್ನದಾನಕ್ಕೆ ಸಾಕಾಗೋದಿಲ್ಲ. ಆದ್ರೆ ಹುಲ್ಲು ಸಿಗೋದಿಲ್ಲ. ಅಕ್ಕಿ ಯಾರು ಬೇಕಾದ್ರೂ ದಾನ ಮಾಡ್ತಾರೆ. ಈಗ ಅನ್ನದಾನಕ್ಕೆ ಬೇಕು ಅಂತ ಹೇಳಿದ್ರೆ ಒಬ್ಬ ನಮ್ಮ ಭದ್ರಾವತಿ ಅವ್ರಿಗೆ ಹೇಳಿದ್ರೆ ಅವರು 1 ಕ್ವಿಂಟಾಲ್ ಕಳ್ಸ್ಕೊಡ್ತೀನಿ, 1 ಟನ್ ಕಳಿಸ್ತೀನಿ ಅಂತಾರೆ. ಬೇರೆ ಯಾವ್ದಾರು ಅಂಗಡಿಯವ್ರಿಗೆ ಹೇಳಿದ್ರೆ ನಾನು ಕಳಿಸ್ತೀನಿ ಅಂತಾರೆ. ಆದ್ರೆ ದನಗಳಿಗೆ ಮೇವು ಬೇಕು, ಹುಲ್ಲು ಕಳಿಸಿ ಅಂತ ಹೇಳಿದ್ರೆ ಯಾರ ಹತ್ರ ಇಲ್ಲ. ಹಾಗಾಗಿ ನಾವು ಸುಮಾರು 15ರಿಂದ 20 ಎಕರೆ ದನಗಳ ಮೇವಿಗಾಗಿ ಹುಲ್ಲನ್ನ ಬೆಳೆಸಲಿ, ಅಂದ್ರೆ ಹುಲ್ಲು, ಹಸಿ ಹುಲ್ಲು ಸಿಗುತ್ತೆ, ಒಣ ಹುಲ್ಲು ಸಿಗುತ್ತೆ ಅಂತ ಹೇಳಿ ನಾವು ಗದ್ದೆಯನ್ನ ಮಾಡ್ತೇವೆ. ಸುಮಾರು 110 ಹತ್ರ ಇದೆ, 80ರಿಂದ 100 ಎಮ್ಮೆ, ಕೋಣ, ಹಸು, ಕುದುರೆ ಎಲ್ಲ ಇದೆ ಮಠದಲ್ಲಿ. ಹಂಗೆ ಒಂದು ಜಮೀನುಗಳು ಈಗ ತೋಟಗಳ ಪರಿವರ್ತನೆ ಆಗಿರೋದ್ರಿಂದ ಮೇವಿನ ಕೊರತೆ ಜಾಸ್ತಿ. ಅಲ್ಲಿ ಯಾರಾದ್ರೂ ದನಗಳ ಸಾಕಕ್ಕಾಗದವರು ಎಲ್ಲರೂ ತಂದು ಬಿಟ್ಟು ಆದ್ರೆ ಇರೋ ಗೋಶಾಲೆಗಳು ಹೇಗೆ ನಡೀತಿದೆ ಅನ್ನೋದನ್ನ ನೋಡ್ಬೇಕು ಅಂತ ಹೇಳಿ ಅವರೆಲ್ಲ ಸಮೀಕ್ಷೆ ಮಾಡಿ ಅವರ ಸಮಸ್ಯೆಗಳನ್ನೆಲ್ಲ ಕೇಳಿ, ನಾನು ಒಂದು ಗೋಶಾಲೆ ತೆಗೆಯೋದಕ್ಕಿಂತ ಹೆಚ್ಚಾಗಿ ಇರೋ ಗೋಶಾಲೆಗೆ ನನ್ನಿಂದ ಏನಾದ್ರೂ ಸಹಕಾರ ಆಗತ್ತಾ ಅನ್ನುವಂಥದ್ದನ್ನ ಅವರು ಮೊದಲು ಯೋಚನೆ ಮಾಡಿ ಈ ರೀತಿಯಾದಂತ ನಿರ್ಣಯ ತೆಗೆದುಕೊಂಡೆ. ನಾವು ಇರುವ ಗೋಶಾಲೆಗಳಿಗೆ ಪೂರಕವಾಗಿ ಸಪೋರ್ಟಿಂಗ್ ರೋಲ್ ಆಗಿ ಮೇವು ಆಗಲಿ, ಔಷಧಿ ಆಗಲಿ, ಅವುಗಳನ್ನ ಸಾಗಾಣಿಕೆ ಮಾಡಬೇಕಾಗಲಿ, ಏನೇನು ಅಗತ್ಯ ಇದೆ, ಗೋಶಾಲೆಯವರಿಗೆ ಏನು ಅಗತ್ಯ ಇದೆ ಅದನ್ನ ನಾನು ಅರ್ಥ ಮಾಡಿಕೊಂಡು ಸಹಕಾರ ಕೊಡುವಂತ ಒಂದು ಕೆಲಸವನ್ನು ಆರಂಭದಲ್ಲಿ ಮಾಡ್ತೀನಿ. ಮುಂದೆ ಅನುಕೂಲ ಆದ್ರೆ ಗೋಶಾಲೆದು ನೋಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೊನ್ನೆ ಬಂದಾಗ ಮಠಕ್ಕೆ ಹೇಳಿದ್ರು.